ಸರ್ ಮಳವಳ್ಳಿ ಟೂ ನಾಟ್ ಹೈವೇ ಮೈಸೂರು ಹೈವೇ ರೋಡಿಂದ ಜಸ್ಟ್ ಕೇವಲ ಒಂದು 20 ಮೀಟ್ರ್ ಒಳಗಡೆ ಅಷ್ಟೇ. 1 ಎಕರೆ ಬಂದಿರುವಂಥ ಜಾಗ ನೋಡಿದೆ ಹೈವೇ. ಇದು ಮಧ್ಯ ಸೆಂಟ್ರಿಂದ ಆ ಕಡೆ 120 ಅಡಿ, ಈ ಕಡೆ 120 ಅಡಿ ಆಗಿರೋದು. 120 ಅಡಿ ಬಂತು ಅಂದರೆ ಇನ್ನು ಜಸ್ಟ್ ಇನ್ನು ಒಂದು 5 ಮೀಟ್ರ್ ದೂರದಲ್ಲಿ 1 ಎಕರೆ. ಇದು ಮಳವಳ್ಳಿಯಿಂದ ಕೇವಲ 8 ಕಿಲೋಮೀಟ್ರ್ ದೂರದಲ್ಲಿರುವಂಥ ಜಾಗ. 8 ಬರೋಲ್ಲ, ಒಂದು 6ರಿಂದ 7 ಕಿಲೋಮೀಟ್ರು. ಮೈಸೂರಿಂದ ಒಂದು 40 ಕಿಲೋಮೀಟ್ರು. ನೋಡಿ ಈ ಗಾಡಿ ಹೋಯ್ತದಲ್ಲ, ಇದೇ ಮೈಸೂರು ಹೈವೇ. ಒಂದು ರೆಸಾರ್ಟ್ ಮಾಡಬೇಕಾಗಲಿ, ತೋಟ ಮಾಡಬೇಕಾಗಲಿ, ಒಂದು ಹೋಟ್ಲು ಮಾಡಬೇಕಾಗಲಿ, ಒಳ್ಳೆ ಜಾಗ ನೋಡಿ. ಇದೇ ಮೈಸೂರು ಹೈವೇ. ಮಧ್ಯ ಸೆಂಟ್ರಿಂದ 120 ಅಡಿ, ಆ ಕಡೆ 100, ಈ ಕಡೆ 120. ಈ ಕಡೆ ಲ್ಯಾಂಡ್ ಕಡೆ ತೋರಿಸ್ತೀನಿ. ಈ ಲ್ಯಾಂಡ್ಗಿನ ಹೆಚ್ಚು ಕಮ್ಮಿ ಒಂದು 200-300 ಅಡಿ ಐತೆ. ಇದೇ ಲ್ಯಾಂಡು, ನೀಲಗಿರಿರಂಥ ಲ್ಯಾಂಡು. ಈ ರೋಡ್ಗೆ ಒಳ್ಳೆ ವಾಸ್ತುಕೋಸ್ಕರನೇ ಐತೆ. ಒಂದು ರೆಸಾರ್ಟ್ ಮಾಡಬೇಕು, ಒಂದು ತೋಟ ಮಾಡಬೇಕು, ಒಂದು ಏನಾರ ಕಮರ್ಷಿಯಲ್ ಜಾಗ ಮಾಡಬೇಕಾದ್ರೆ ಒಳ್ಳೆ ಜಾಗ. ಈ ರೋಡ್ಗೆ ಹೆಚ್ಚು ಕಮ್ಮಿ ಒಂದು 250ರಿಂದ 300 ಅಡಿ ಬರ್ತದೆ. 300-350 ಅಡಿ ಬರ್ತಾವೆ ಈ ರೋಡ್ಗೆ. ಇದು ಊರಿಂದ ಊರಿಗೆ ಕನೆಕ್ಟ್ ಆಗಿರುವಂಥ ಜಾಗ. ಇವರು ಕುಂಟೆ 3.25 ಲಕ್ಷ ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ಈ ರಸ್ತೆಗೆ ಹೆಚ್ಚು ಕಮ್ಮಿ ಒಂದು 300-350 ಅಡಿ ಐತೆ ಈ ರಸ್ತೆಗೆ. ಒಂದೇ ಎಕರೆ ಇರುವಂಥ ಜಾಗ, ವಾಸ್ತುಕೋಸ್ಕರನೇ ಐತೆ. ರೆಸಾರ್ಟ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿದೆ, ತೋಟ ಮಾಡೋಕ್ಕೂ ತುಂಬ ಚೆನ್ನಾಗೈತೆ. ನಾಳೆ ದಿವಸದಲ್ಲಿ ಏನಾರ ಮಾಡಬೇಕು ಅಂದ್ರೆ ಮುಂದ್ಗಡೆ ಫ್ರಂಟ್ಗೆಲ್ಲ 10 ಲಕ್ಷ 12 ಲಕ್ಷ ನಡೀತೈತೆ ಕುಂಟೆ. ಇದು ಜಸ್ಟ್ ಒಂದು 20 ಮೀಟ್ರ್ ದೂರದಲ್ಲಿ ಹೈವೇಗೆ ಇರುವಂಥ ಜಾಗ. ಈ ರಸ್ತೆಗೆ ಮಳವಳ್ಳಿಗೆ 6ರಿಂದ 7 ಕಿಲೋಮೀಟ್ರು, ಮೈಸೂರಿಗೆ 40 ಕಿಲೋಮೀಟ್ರು, ಬೆಂಗಳೂರಿಂದ 105 ಕಿಲೋಮೀಟ್ರು. 1 ಎಕರೆ ಬಂದಿರುವಂಥ ಜಾಗ. ಇವರು ಕುಂಟೆ 3.25 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ಲೀಗಲ್ ಡಾಕ್ಯುಮೆಂಟು ಜನರಲ್ಲು ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಐತೆ.